ಇತ್ತೀಚಿನ ದಿನಗಳಲ್ಲಿ ಹಾನಿಕಾರಕ ರಾಸಾಯನಿಕ ಸಿಂಪಡಿಸಿದ ಆಹಾರ ಧಾನ್ಯಗಳು ಹಾಗೆ ಕಾಯಿಪಲ್ಯಗಳ ಉಪಯೋಗ ಆಗುತ್ತಿರುವ ಪರಿಣಾಮ ಕ್ಯಾನ್ಸರ್ನಂತಹ ಗಂಭೀರ ರೋಗಗಳು ಅತಿ ವೇಗವಾಗಿ ಬೆಳೆಯುತ್ತಿವೆ. ಅದನ್ನ ತಡೆಗಟ್ಟಬೇಕಾದ್ರೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾವಯವ ಕೃಷಿಗೆ ಆದ್ಯತೆ ಕೊಡುವ ಮೂಲಕ ಆರೋಗ್ಯವಂತ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ತಿಳಿಸಿದರು. ಅಥಣಿ ಪಟ್ಟಣದ ಕೃಷಿ ಇಲಾಖೆಯ ಆವರಣದಲ್ಲಿ ತಲಸಂಗ ಮತ್ತು ಅರಟಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 72 ಸ್ವಸಹಾಯ ಸಂಘಗಳಿಗೆ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸುತ್ತು ನಿಧಿ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಚಾಲನೆ ನೀಡಿ 72 ಸ್ವಸಹಾಯ ಸಂಘಗಳಿಗೆ ತಲಾ 50,000 ರೂಪಾಯಿಗಳ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರಸಗೊಬ್ಬರವನ್ನ ಅತಿಯಾದ ಪ್ರಮಾಣದಲ್ಲಿ ಬಳಸುತ್ತಿರುವುದರಿಂದ ಕೃಷಿ ಭೂಮಿ ದಿನೇ ದಿನೇ ಫಲವತ್ತತೆಯನ್ನ ಕಳೆದುಕೊಳ್ತಾ ಇದೆ. ಅಲ್ಲದೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿ ಸಾವಯವ ಕೃಷಿ ಪದ್ಧತಿಯಲ್ಲೇ ಆಹಾರ ಧಾನ್ಯಗಳನ್ನ ಬೆಳಿಬೇಕು. ಮನುಷ್ಯನಿಗೆ ಮುಖ್ಯವಾಗಿ ಬೇಕಿರುವುದು ಆರೋಗ್ಯ, ಅದಕ್ಕೆ ಅಗತ್ಯವಾಗಿರುವುದು ಉತ್ತಮ ಆಹಾರ. ಆದ್ರೆ ಎಲ್ಲ ಆಹಾರ ಪದಾರ್ಥಗಳು ಕಲಬೆರಕೆಯಾಗುತ್ತಿವೆ ಅಂತ ವಿಷಾದಿಸಿದ್ರು. ಕೃಷಿ ಅಭಿವೃದ್ಧಿಯ ಜತೆಗೆ ಸ್ವಸಹಾಯ ಸಂಘದ ಸದಸ್ಯರು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ತಲಸಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲೋಖಂಡೆ, ಅರಟಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಾಬಾಯಿ ಹಟ್ಟಿ, ಧುರೀಣರಾದ ಶಿವಪ್ಪ ಹಟ್ಟಿ, ಶ್ರೀಶೈಲ ನಾಯ್ಕ, ರಾಮನಗೌಡ ಪಾಟೀಲ, ರಾವಸಾಬ ಹೊನಗೌಡ, ಜಡೇಪ್ಪ ಕುಂಬಾರ, ಕೃಷಿ ಅಧಿಕಾರಿ ನಿಂಗನಗೌಡ ಬಿರಾದಾರ, ರಾಮು ಪೂಜಾರಿ, ಸ್ವಸಹಾಯ ಸಂಘಗಳ ಸಂಯೋಜಕ ರಾಮಚಂದ್ರ ನಾಯ್ಕ ಸೇರಿದಂತೆ 72 ಸ್ವಸಹಾಯ ಸಂಘಗಳ ಸದಸ್ಯರು, ಕೃಷಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ರಿವಾರ್ಡ್ ಯೋಜನೆಯ ಸ್ವಸಹಾಯ ಸಂಘಗಳಿಗೆ ಸುತ್ತಲಿನ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾದಂತಹ ಶ್ರೀ ಲಕ್ಷ್ಮಣಣ್ಣ ಸವದಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸ್ವಸಹಾಯ ಸಂಘಗಳಿಗೆ ಸೂಚನೆ ಜೋರಾಗಿ ಸಭಾಗೃಹದ ಮೂಲಕವಾಗಿ ರೈತರ ಸನ್ಮಾನಿ ಅಥಣಿಯ ಭಗೀರಥ ಹಾಗೆ ಸ್ವಸಹಾಯ ಸಂಘಗಳಿಗೆ ಸೂಚನೆ ನಿಧಿಯ ರಿವಾರ್ಡ್ ಯೋಜನೆಯನ್ನ ಈಗ ಅಥಣಿ ಮತಕ್ಷೇತ್ರಕ್ಕೆ ತಂದಿರುವ ಒಬ್ಬ ಧೀಮಂತ ನಾಯಕರು ಮತ್ತೊಮ್ಮೆ ನಾವೆಲ್ಲ ಜೋರಾಗಿ ಸಭಾಗೃಹದ ಮೂಲಕ ಅವರನ್ನ ಈ ವೇದಿಕೆ ಮೂಲಕ ತುಂಬು ಹೃದಯದ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅಥಣಿ ಮತಕ್ಷೇತ್ರ ಮುಂದಿನದು ಶಿವಶಕ್ತಿ ಸಂಘ ಅರಟಾಳ. ಮುಂದಿನ ಸಂಘ ಅಕ್ಕಾದೇವಿ. ವಿಶೇಷವಾಗಿ ನಾನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲ ತಾಯಂದರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸ್ವಸಹಾಯ ಸಂಘಗಳು ಸುಮಾರು 30-35 ವರ್ಷದಿಂದ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. 30-35 ವರ್ಷದ ಹಿಂದೆ ಇಡೀ ದೇಶದಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು, ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು, ತಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನು ಕಾಣಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ದೇಶವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿ ಇದು ಪ್ರಾಯೋಗಿಕವಾಗಿ ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿದರು. ಬೀದರ್ ಜಿಲ್ಲೆ ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಾಯೋಗಿಕವಾಗಿ ಅದು ಯಶಸ್ವಿ ಕಂಡ ಮೇಲೆ ಇಡೀ ದೇಶವ್ಯಾಪ್ತಿ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾರಂಭ ಮಾಡಿ ಈ ಯೋಜನೆ ಈ ಸ್ವಸಹಾಯ ಸಂಘಗಳ ಮುಖಾಂತರ ಏನು ಕೇಂದ್ರ ಸರ್ಕಾರ ಮತ್ತು ವಿಶ್ವ ಬ್ಯಾಂಕು, ನಬಾರ್ಡ್ ಬ್ಯಾಂಕಿನವರು ಇದನ್ನು ಯಾಕೋ ಹೆಚ್ಚು ಒತ್ತು ಕೊಟ್ಟು ಮಾಡಿದ್ರಂದರೆ ಅತ್ಯಂತ ಹೆಚ್ಚು ಪ್ರಾಮಾಣಿಕವಾಗಿ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮರುಪಾವತಿ ಮಾಡ್ತಕ್ಕಂಥದ್ರಲ್ಲಿ 100ಕ್ಕೆ 100ರಷ್ಟು ಯಾವುದು ಅಂತಂದರೆ ಅದು ಸ್ವಸಹಾಯ ಸಂಘಗಳು ಅನ್ನುವಂಥದ್ದು ಇವತ್ತು ಅದು ದೃಢಪಟ್ಟಿದೆ.